ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಚಾಂಪಿಯನ್ಸ್ ಟ್ರಾಫಿ ನಿನ್ನೆ ಮುಗೀತಲ್ಲ. ಬನ್ನಿ ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ವಿಡಿಯೋಗೆ ಹೋಗೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ಲೈಕು, ಶೇರ್ ಮತ್ತು ಕಮೆಂಟಲ್ಲಿ ನಮಗೆ ತಿಳಿಸಿ. ಆಗಲೇ ನಮಗೂ ಮೋಟಿವೇಶನ್ ಸಿಗುತ್ತೆ. ಈಗ ವಿಡಿಯೋಗೆ ಹೋಗೋಣ. ನಿನ್ನೆ ಮ್ಯಾಚ್ ಶುರುವಾಯಿತು. ಬಾಂಗ್ಲಾದೇಶ ಟಾಸ್ ವಿನ್ ಆದರು. ಟಾಸ್ ವಿನ್ ಆಗಿ ಅವ್ರು ಬಂದು ಬ್ಯಾಟಿಂಗ್ ಚೂಸ್ ಮಾಡಿದ್ರು. ಬ್ಯಾಟಿಂಗ್ ಚೂಸ್ ಮಾಡಿ ಆಡಿದ್ರು. 2 ರನ್ನಿಗೆ 1 ವಿಕೆಟ್ ಹೋಯ್ತು. ನಮ್ಮ ಶಮಿ, ಅಕ್ಷರ್ ಪಟೇಲ್ ತೆಗೆದಿದ್ದು ಫಸ್ಟು ಹೋಯ್ತು. ನೆಕ್ಸ್ಟು ಇದರಲ್ಲಿ ಒಂದು ಏನಂದರೆ, ನೆನ್ನೆ ಜಸ್ಪ್ರೀತ್ ಬುಮ್ರಾ ಇರಲಿಲ್ಲ. ಬಟ್ ಇವ್ರು ಕಮ್ ಬ್ಯಾಕ್, ಯಾರೋ ಮೊಹಮ್ಮದ್ ಶಮಿ ಕಮ್ ಬ್ಯಾಕ್ ಸೂಪರಾಗಿ ಮಾಡಿದ್ರು. ನೆನ್ನೆ ಆಲ್ಮೋಸ್ಟು ಒಬ್ಬರೇ ಒಬ್ಬರು ಅವ್ರ ಕಡೆ ಹೃದಯ ಅಂತಿದ್ದಾರಲ್ಲ, ಅವರೊಬ್ಬರು ಸೆಂಚುರಿ ಮಾಡಿದರು. ಅವ್ರನ್ನ ಬಿಟ್ಟರೆ ಎಲ್ಲರೂ ಒಬ್ಬರು 64 ಮಾಡಿದ್ರು. ಎಷ್ಟು ಬಾಲಲ್ಲಿ ಗೊತ್ತಾ? 114 ಬಾಲಲ್ಲಿ ಮಾಡಿದ್ರು ಅವ್ರ ಕಡೆ. 114 ಬಾಲಲ್ಲಿ 64. ಇನ್ನೊಬ್ಬರು ಸೆಂಚುರಿ 102 ಬಾಲ್ಸಲ್ಲಿ ಮಾಡೋರು. ಓಕೆನಾ? ಅದು ಬಿಟ್ಟರೆ ಎಲ್ಲದು ಸಿಂಗಲ್ ಡಿಜಿಟೇ ಜಾಸ್ತಿ. ಫಸ್ಟ್ ಒಬ್ಬರು 25ಕ್ಕೆ 25 ರನ್ ನೋಡಿದ್ರು ಅಷ್ಟೇ. ಉಳಿದವರೆಲ್ಲ ಸಿಂಗಲ್ ಡಿಜಿಟು. ಶಮಿ ಅಂತೂ ಫುಲ್ ಫಾರ್ಮಲ್ಲಿದ್ದರು. ಯಾವ ಲೆವೆಲ್ಗೆ ಫಾರ್ಮಲ್ಲಿದ್ದರು ಅಂದರೆ ಬಾಲ್ ಮುಟ್ಟಕ್ಕಾಗ್ತಾಯಿಲ್ಲ. ಆಮೇಲೆ ಅವರು ಸೆಂಚುರಿ ಮಾಡಿದ್ರೆ ಅವ್ರು ಸ್ವಲ್ಪ ಪಿಕಪ್ ಮಾಡ್ಕೊಂಡೋರು. ಹೃದಯ್ ಅಂತ ಅವ್ರು ಪಿಕಪ್ ಮಾಡ್ಕೊಂಡೋರು. ಅವ್ರು ಬಿಟ್ಟರೆ ಯಾರು ಸರಿಯಾಗಿ ಆಡಿಲ್ಲ. ಸೊ ಫೈನಲ್ ಆಗಿ 226 ಇದು ಕೊಟ್ಟರು ಅವರಿಗೆ, ನಮಗೆ. ಇಲ್ಲಿ ಇಂಡಿಯಾ ಏನಾಯಿತು, ಓಪನಿಂಗು ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಬಂದರು. ರೋಹಿತ್ ಶರ್ಮಾ ಯಥಾ ಪ್ರಕಾರ ಅವರು ಫಾರ್ಮ್ ಶಾರ್ಟ್ಸು 36 ಬಾಲ್ಗೆ ಪಡೆದ್ರಿ. ಸೂಪರಾಗಿ ಆಡಿದ್ರು. ಒಳ್ಳೆ ಸ್ಟಾರ್ಟ್ ಕೊಟ್ಟರು. ಆ್ಯಕ್ಚುಲಿ ಶುಭ್ಮನ್ ಗಿಲ್ಲು ಸ್ವಲ್ಪ ಸ್ಲೋವಾಗಿ ಆಡಿದ್ರು. ರೋಹಿತ್ ಶರ್ಮಾ ಇರೋರು ಸ್ವಲ್ಪ ಸ್ಲೋವಾಗಿ ಆಡಿದ್ರು ಇಬ್ಬರು. ಆಮೇಲೆ ರೋಹಿತ್ ಶರ್ಮಾ 41ಗೆ ಔಟ್ ಆದಮೇಲೆ ಕೊಹ್ಲಿ ಅವರು ಬಂದರು. ನನಗೆ ಗೊತ್ತಿದ್ದು ಕೊಹ್ಲಿ ಅವರು ಫಾರ್ಮಲ್ಲಿ ಇಲ್ಲ ಅನಿಸುತ್ತೆ. ಲಾಸ್ಟ್ ಸೀರೀಸಿಂದನೇ ಫಾರ್ಮಲ್ಲಿ ಇಲ್ಲ ಅವರು. ಬಟ್ ಪರವಾಗಿಲ್ಲ, ಬರಲಿ, ಸ್ಲೋ ಡೌನಾಗಿ ಬರಲಿ. ಅವ್ರು ಬಂದರೆ ಫುಲ್ ಬ್ಯಾಂಗಲ್ಲೇ ಬರ್ತಾರೆ. ನೋಡೋಣ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ಬಿಟ್ಟು. ಸ್ವಲ್ಪ ತಾಡಿ ಅವ್ರು ಔಟ್ ಆದರು. ಓಕೆನಾ? ಆಮೇಲೆ ಇವರು ನಮ್ಮ ಶ್ರೇಯಸ್ ಅಯ್ಯರ್ ಬಂದರು. ಅವ್ರು ಸರಿಯಾಗಿ ಆಡಿಲ್ಲ ನಿನ್ನೆ, ಅವರು ಹೋದರು. ನೆಕ್ಸ್ಟು KL ರಾಹುಲ್ ಬಂದರು. KL ರಾಹುಲ್ ಲಕ್ಕು ಚೆನ್ನಾಗಿದೆ, ಒಂದು ಕ್ಯಾಚ್ ಬೇರೆ ಮಿಸ್ ಆಯಿತು. ಇದರಲ್ಲಿ ಶುಭ್ಮನ್ ಗಿಲ್ಲು, KL ರಾಹುಲ್ ಒಳ್ಳೆ ಪಾರ್ಟ್ನರ್ಶಿಪ್ ಅವರಿಬ್ಬರು. ಫೈನಲ್ ಆಗಿ ಅವರಿಬ್ಬರೇ ಲಾಸ್ಟ್ವರೆಗೂ ಆಡಿದ್ರು. ಅಲ್ಟಿಮೇಟ್ ಏನಂದರೆ ಶುಭ್ಮನ್ ಗಿಲ್ ಸೆಂಚುರಿ, ಬ್ಯಾಕ್ ಟು ಬ್ಯಾಕ್ ಸೆಂಚುರಿ. ಲಾಸ್ಟ್ ಸೀರೀಸಲ್ಲಿ ಒಂದು ಸೆಂಚುರಿ ಆಯಿತು, ಇವಾಗ ಒಂದು ಸೆಂಚುರಿ ಆಯಿತು. ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಆಯಿತು. ಬಟ್ ಅವ್ರದ್ದೊಂದು ರೆಕಾರ್ಡೂ ಆಯಿತು. 129 ಬಾಲ್ಸಲ್ಲೇ ಸೆಂಚುರಿ. ಸ್ಲೋವೆಸ್ಟ್ ಇದರಲ್ಲಿ ಒನ್ ಡೇಯಲ್ಲಿ ಸ್ಲೋವೆಸ್ಟ್ ಇದರಲ್ಲಿ ರೇಟಿಂಗಲ್ಲಿ ಸೆಂಚುರಿ ಅಂತ ಅವ್ರದ್ದು. ಅದು ನನ್ನ ಹೇಳ್ತಾ ಇದ್ದಾರೆ. ಇದರಲ್ಲೂ ರೆಕಾರ್ಡ್ ಇದೆ ಇಂಡಿಯಾ ಅಂತ ಹೇಳ್ತಾಯಿದ್ರು. ಬಟ್ ಸ್ಟಿಲ್ ಓಕೆ, ಯಾಕಂದರೆ ಒಂದು ಕಡೆ ವಿಕೆಟ್ಗಳು ಬೀಳ್ತಾಯಿತ್ತು, ನಿಂತು ಆಡಬೇಕಿತ್ತಲ್ವ. ಅವ್ರು ಆಡಿದ್ರು, ಅವ್ರ ಆಟ ಅವ್ರು ಆಡಿದ್ರು. ಅವ್ರು ಫಾಸ್ಟಾಗಿ ಆಡಿದ್ದಾರೆ, ತುಂಬ ಕಡೆ ಆಡಿದ್ದಾರೆ. ಬಟ್ ನನಗೇನೋ ಇವ್ರನ್ನ ಯಶಸ್ವಿ ಜೈಸ್ವಾಲ್ ಮಿಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಶುಭ್ಮನ್ ಗಿಲ್ ಕೊಟ್ಟಿರೋ ಅಷ್ಟು ಚಾನ್ಸ್ಗಳನ್ನ ಜೈಸ್ವಾಲಿಗೆ ಕೊಟ್ಟಿದ್ರು, ಅವರು ಆಡ್ತಾಯಿದ್ರು. ಏನಪ್ಪ ಒಳಗೊಳಗೆ ರಾಜಕೀಯ ನಮಗೆ ಗೊತ್ತಾಗಲ್ಲ. ಬಟ್ ಕೊಟ್ಟಿದ್ದ ಚಾನ್ಸ್ನ ಈಗ ಸದ್ಯಕ್ಕೆ ಅಂತೂ ಯುಟಿಲೈಸ್ ಮಾಡಿದ್ದಾರೆ ಶುಭ್ಮನ್ ಗಿಲ್. ನೋಡಬೇಕು ಏನಾಗುತ್ತೆ. ಇದರಲ್ಲಿ ಒಂದು ಸಮಾಧಾನಕರವಾದ ಸಂಗತಿ ಅಂದರೆ ಶಮಿ ಫಾರ್ಮಿಗೆ ಬಂದಿರೋದು, ಜೊತೆಲಿ ಬುಮ್ರಾ ಇದೆ. ಸೂಪರಾಗಿರೋದು ಟೀಮು, ಬೇರೆ ಥರ ಇರೋದು. ನೋಡೋಣ. ಇನ್ನೂ ಇಂಜುರಿಯಲ್ಲಿದ್ದಾರೆ, ಅವ್ರು ಸ್ಕ್ವಾಡಲ್ಲಿದ್ದಾರೆ. ಬಟ್ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ನನ್ನ ರಿಷಬ್ ಪಂತ್ನ ಯಾಕೆ ಆಚೆ ಕುಣಿಸ್ರು ಅದು ಗೊತ್ತಿಲ್ಲ. ನೋಡಬೇಕು. ಅದು ಇಂಜುರಿ ಅಂತಾರೆ, ಅದು ಏನಪ್ಪ ಅದು ಹೇಳ್ತಾರೆ. ಈಗ ಮೇಯ್ನು ಸಂಡೇ ಇರೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ನಡೆಸ್ತಾ ಇರೋರು ಹೋಸ್ಟಿಂಗ್ ಟೀಮ್ ಅವರೇ. ಬಟ್ ಅವರು ದುಬೈಯಲ್ಲಿ ಆಡ್ತಾ ಇದ್ದಾರೆ. ಡ್ಯೂ ಟು ಇಂಡಿಯಾ ಈಸ್ ನಾಟ್ ಗೋಯಿಂಗ್ ದೇರ್ ಟು ಪ್ಲೇ ಇನ್ ಪಾಕಿಸ್ತಾನ್. ಅವ್ರು ಹೋಗದೇ ಇರೋದು ಒಳ್ಳೆಯದೇ ಬಿಡಿ. ಯಾಕೆಂದರೆ ಎಲ್ಲಿ ಏನಾಗುತ್ತೋ ಗೊತ್ತಾಗ್ತಾಯಿಲ್ಲ. ನ್ಯೂಜಿಲೆಂಡ್ ಅವರು ಆಡೋವಾಗಲೇ ಭಯ ಬಿದ್ದು, ಸಡನ್ನಾಗಿ ಏರ್ ಶೋ ಬಂತಲ್ವ, ಇನ್ಫಾರ್ಮ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಸಡನ್ನಾಗಿ ಭಯ ಬಿದ್ದರು. ಓಕೆ, ಆ ಮ್ಯಾಚ್ ಬಗ್ಗೆ ಮಾತಾಡೋಕ್ಕೆ ಬರ್ತದೆ. ಇದು ಪಾಕಿಸ್ತಾನ ವರ್ಸಸ್ ನ್ಯೂಜಿಲೆಂಡು. ಈ ಬಾಬರ್ ಆಜಮ್ನ ವಿರಾಟ್ ಕೊಹ್ಲಿಗೆ ಏನಕ್ಕೆ ಕಂಪೇರ್ ಮಾಡ್ತಾರೋ ಗೊತ್ತಿಲ್ಲ. ಮನುಷ್ಯ 125 ಬಾಲ್ಗೆ ಅಷ್ಟು ರನ್ ಹೊಡೆದವನೆಂದರೆ 63-64 ವೇಸ್ಟ್ ಅಲ್ವಾ ಅದು? ಯಾರಿಗೆ ಬೇಕಷ್ಟು ರನ್ನು?
ಅದನ್ನಲ್ಲಿ ಬಾಬರ್ ಅಜಮ್ನ ಕಂಪೇರ್ ಮಾಡ್ತಾರಲ್ಲ ಕೊಹ್ಲಿಗೆ, ಅದೂ ಚಾನ್ಸೇ ಇಲ್ಲ. ಅದು ಎಲ್ಲರೂ ಒಪ್ಕೊಳ್ತಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಪಾಕಿಸ್ತಾನ ಸೋತಿದೆ, ಆ ಕಡೆ ಬಾಂಗ್ಲಾದೇಶ ಸೋತಿದೆ. ಓಕೆ, ಸೊ ಪಾಕಿಸ್ತಾನಿ ಪಕ್ಕ ಇದಿರುತ್ತೆ, ಹೊಡಿಲೇಬೇಕು ಈ ಸಲ, ಯಾಕಂದರೆ ಔಟ್ ಆಫ್ ದ ಟೂರ್ನಮೆಂಟ್ ಹೋಗೇ ಹೋಗ್ತಾರೆ ಸಂಡೇ, ಹೊಡೆದಿಲ್ಲ ಅಂದರೆ. ಓಕೆ, ಇವರಿಗೆ ಅಂದರೆ ಪಾಕಿಸ್ತಾನ ಇವ್ರು ಹೊಡಿಲೇಬೇಕು. ಅಂತೂ ಬಾಂಗ್ಲಾದೇಶನ ಹೊಡೆದಿದ್ದು ಕರೆಕ್ಟಾಗಿತ್ತು, ಯಾಕಂದರೆ ಇವಾಗ ನಡೀತಾ ಇರೋ ಸಿಚುವೇಶನ್ನು ಇಂಡಿಯಾ ಬಾಂಗ್ಲಾದೇಶ್ ಪೊಲಿಟಿಕಲಿ ಅಲ್ಲಿ ಇರೋ ಜನರಿಗೆ, ನಮ್ಮ ಇಂಡಿಯನ್ಸ್ಗೆ ಏನೇನು ಇದು ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಥಿಂಕ್ ಮಾಡಿದ್ರೆ ಬಾಂಗ್ಲಾದೇಶ್ ಹೊಡಿಲೇಬೇಕಿತ್ತು. ಹೊಡೆದ್ರು, ಅಕೌಂಟ್ ಒಂದು ಓಪನ್ ಮಾಡಿದ್ರು ಚಾಂಪಿಯನ್ಸ್ ಟ್ರಾಫಿಯಲ್ಲಿ. ಪಾಯಿಂಟ್ಸ್ 2 ಪಾಯಿಂಟ್ಸಲ್ಲಿ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ. ಫಸ್ಟ್ ಪ್ಲೇಸಲ್ಲಿ ಅದೇ 2 ಪಾಯಿಂಟ್ಸಲ್ಲಿ ಇವರಿದ್ದಾರೆ, ನ್ಯೂಜಿಲೆಂಡ್ ಅವರು. ಓಕೆ, ಅವ್ರ ರನ್ ರೇಟ್ ಚೆನ್ನಾಗಿದೆ ಇವ್ರಿಗಿಂತ. ಓಕೆ, ನೋಡೋಣ ಸಂಡೇ ಏನಾಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೇನು ಹೇಳ್ತಾಯಿದ್ದೀನಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳು ಇನ್ನು ಮುಂದೆ ಬರುತ್ತಾ ಇರುತ್ತೆ. ನಾನು ಬಿಗ್ ಬಾಸು ಅರ್ಧದಲ್ಲಿ ನಿಲ್ಲಿಸಿದ ರೀಸನ್ ಏನಂದರೆ, ನಮ್ಮ ತಾಯಿ ತೀರೋದ್ರು, ತುಂಬ ದಿನ ಹಾಸ್ಪಿಟ್ಲಲ್ಲಿದ್ದು ನೋಡ್ಕೊಳಕ್ಕೆ. ಈಗ ನಮ್ಮ ತಾಯಿ ತೀರೋದು, ಈಗ ಆಯಿತು 1 ತಿಂಗಳಾಯಿತು. ನಾನು ಇದರಲ್ಲೇ ವಿಡಿಯೋ ಹಾಕೋಕೆ ಹೋಗಿಲ್ಲ. ಈಗ ಸ್ಟಾರ್ಟ್ ಮಾಡ್ತೀನಿ, ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತೀನಿ ಆಮೇಲೆ. ಯಾಕಂದರೆ ನಾನು ಕುಂಭಮೇಳದ ಹಾಕೋದಿದೆ, ಇವಾಗ ನಮ್ಮ ಬ್ಯಾಂಗ್ಳೂರಿನದ್ದು ಏರ್ ಶೋದು ಹಾಕೋದಿದೆ, ಇದೆಲ್ಲ ಕೆಲವಿದೆ, ಎಲ್ಲ ಹಾಕ್ತೀನಿ. ಅಲಾಂಗ್ ವಿತ್ ದಟ್ ಈ ಚಾಂಪಿಯನ್ಸ್ ಟ್ರಾಫಿ ಇಂಡಿಯನ್ ಮ್ಯಾಚಸ್ ಮಾತ್ರ ನಾನು ಇದು ಮಾಡ್ತೀನಿ. ಬೇರೆ ಮ್ಯಾಚಸ್ಸು ಇಂಡಿಯನ್ ಮ್ಯಾಚಸ್ ಬಗ್ಗೆ ಮಾತಾಡುವಾಗ ಒಂದು ಇದು ಕೊಡ್ತೀನಿ ನಿಮಗೆ. ಓಕೆ, ಏನಾಯ್ತು ಪಾಯಿಂಟ್ಸ್, ಯಾಕಂದರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಪಾಯಿಂಟ್ಸಲ್ಲಿ ಎಲ್ಲಿದ್ದಾರೆ, ಯಾರು ಫಸ್ಟ್ ಇದ್ದಾರೆ, ಯಾರು ಸೆಕೆಂಡ್ ಇದ್ದಾರೆ, ಯಾರು ಇದಕ್ಕೆ ಹೋಗ್ತಾರೆ, ಸೆಮೀಸ್ಗೆ ಹೋಗ್ತಾರೆ, ಇದೆಲ್ಲ ಗೊತ್ತಾಗುತ್ತೆ. ಓಕೆ, ಇಷ್ಟು ಹೇಳಿ ನಾನು ವಿಡಿಯೋನ ಮುಗಿಸ್ತೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟು, ನಾನು ಅನ್ಲೀಸ್ಟ್ ಕನ್ನಡ ಅಂತ, ಮೆಲೋ ಬ್ಲೂಸ್ ಅಂತ ಚಾನಲ್ ಇದೆ, ಅಲ್ಲಿ ನಾನು ಹಿಂದಿ ಸಾಂಗ್ಸ್, ಕನ್ನಡ ಸಾಂಗ್ಸ್ ಮತ್ತು ತಮಿಳ್ ಸಾಂಗ್ಸನ್ನ ಹಾಡ್ತಾಯಿದ್ದೀನಿ. ಓಕೆ, ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.